ನಾನು ಕೇಳಿ ನೋಡ್ತೀನಮ್ಮ. ನಾನು ಆ ಹುಡುಗಿ ಎಲ್ಲದಕ್ಕೂ ರೆಡಿ ಇದ್ದಾಳಂತೆ. ಅಗ್ರಿಮೆಂಟ್ ಇಲ್ಲ. ಅಗ್ರಿಮೆಂಟ್ ಇಲ್ಲ ಹ್ಮ್. ಅಂತ ಹೇಳ್ತೀನಿ. ಸ್ಯಾಲ್ರಿ ಎಷ್ಟು ಕೊಡ್ತೀರಾ ಸರ್? ನಿಮ್ದೇನು ಎಕ್ಸ್ಪೆಕ್ಟೇಷನ್ ಹೇಳಮ್ಮ. ನಿಮಗೆ ರೆಸ್ಯೂಮ್ ಸೆಂಡ್ ಮಾಡಿದ್ರಲ್ಲ ಅವಕ್ಕ 15 ಕೊಡ್ತಾರೆ ಅಂತ ಹೇಳಿದ್ರು. 17-18ಕ್ಕೆ ಮಾತಾಡ್ತೀನಿ. ಹಾ. ಒಟ್ಟಿನಲ್ಲಿ ಅದು ಅಗ್ರಿಮೆಂಟ್ ಆಗಬೇಕು. ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜಿ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ನನಗೆ ಮೆಸೇಜ್ ಕಳಿಸಿದ್ದಾರೆ ಸಚಿನ್ ಅಂತಕ್ಕಂಥವ್ರು. ಸುನೀಲ್, ಆ್ಯಕ್ಚುಲಿ ಸ್ನೇಹ ಅಂತ ಇದ್ದಾರೆ, ಇವರು ಜಾಬ್ ಸರ್ಚ್ ಮಾಡ್ತಾಯಿದ್ದಾರೆ, ಹೆಂಗಾರು ಮಾಡು ಇವರಿಗೆ ಅದೇ ವಿಚಾರವಾಗಿ ಒಂದು ಟ್ರ್ಯಾಪ್ ಮಾಡಿ ಅಂತ. ನೀವು ಈ ಥರ ಮೆಸೇಜ್ ಕಳಿಸ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರು 6363465868, ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಬನ್ನಿ, ರೈಟ್ ನಾವು ಜಾಬ್ ಹುಡುಕ್ತಾ ಇರೋ ಈ ಹುಡುಗಿಗೆ ನಾವೊಂದು ಕೆಲಸ ಕೊಡ್ಸೋಣ ಫೋನಲ್ಲೇ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಹಲೋ ಹಲೋ ಹಲೋ, ಯಾರು? ನಾನು ಇಲ್ಲಿ ರಾಜೇಶ್ ಅಂತ ಹೇಳಿ ಮಾತಾಡ್ತಾ ಇರೋದು. ಇದ್ಯಾರು ಸ್ನೇಹ ನಮ್ಮ ನೀನು ಮಾತಾಡ್ತಾ ಇರೋದು? ಹಾ ಸರ್, ಹೇಳಿ. ಇದು ಜಾಬ್ ಎಲ್ಲರೂ ಆಯ್ತಾ ಅಥವಾ ಏನು? ಇಲ್ಲ ಸರ್, ನೀವು ಕಾಲ್ ಮಾಡ್ತೀನಿ ಅಂತ ಅಂದಿದ್ರಲ್ಲ. ಹೌದು ಹೌದು ಹೌದು. ಹ್ಮ್. ಬೇರೆ ಕಡೆ ಎಲ್ಲರೂ ಅಪ್ಲೈ ಮಾಡಿದ್ದೀರಾ? ಇಲ್ಲ ಸರ್, ಎಲ್ಲೂ ಮಾಡಿಲ್ಲ. ಕ್ವಾಲಿಫಿಕೇಶನ್ ಏನಮ್ಮ ನಿಮ್ಮದು? ಸರ್, BCom. ಓಕೆ. ಇದೇ ಫಸ್ಟ್ ಜಾಬಾ ಅಥವಾ ಬೇರೆ ಕಡೆ ಎಲ್ಲರೂ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಾ? ಸರ್, ಬೆಂಗಳೂರಲ್ಲಿ 3 months IDFC ಫೈನಾನ್ಷಿಯಲ್ ವರ್ಕ್ ಮಾಡಿದ್ದೆ. ಅದಾದ್ಮೇಲೆ ಆಡಿಟಿಂಗ್ ವರ್ಕ್ ಮಾಡ್ತಿದ್ದೆ. ಏನು ಎಕ್ಸ್ಪೆಕ್ಟೇಷನ್ ಏನಾದ್ರು ಇದೆಯಾ ನಿಮ್ಮದು? ಓಕೆ. 10K. ಫುಲ್ ಕ್ಯಾಶಾ? ಫುಲ್ ಕ್ಯಾಶ್. ಟೈಮಿಂಗ್ಸು? 10 ಇಂದ 5. ಬಟ್ ಇಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಇದೆ. ಈಗ ಒಂದು ಕೆಲಸ ಮಾಡ್ತೀರಾ? ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಸರ್, ಯಾವ ತರ ವರ್ಕ್ ಫ್ರಮ್ ಹೋಮ್ ಅಂದ್ರೆ? ಅಂದರೆ ಇವ್ರದ್ದು ಡೇಟಾ ಬೇಸ್ಗಳಿದೆ, ಹಾ. ಇವ್ರದ್ದು ಏಜೆನ್ಸಿ ಅವ್ರದ್ದು. ಹಾ. ಕಾಲ್ ಮಾಡಿ ಮಾತಾಡಬೇಕು ಅವ್ರ ಜೊತೆ. ಟೈಮಿಂಗ್ಸ್ ಇರಲ್ವಾ ಸರ್ ಮಾತಾಡಕ್ಕೆ? ಅಂದ್ರೆ ಈ ಟೈಮಲ್ಲೇ ಮಾತಾಡ್ಬೇಕಂತ ಏನಾದ್ರು ಇರುತ್ತಾ? ಓ, ಅಂದರೆ ನಿಮಗೆ ಇಂಥ ಟೈಮಲ್ಲೇ ಮಾತಾಡಬೇಕು ಅಂತ ಇದೆಯಾ ಏನಾದರೂ? ವರ್ಕ್ ಫ್ರಮ್ ಹೋಮ್ ಆದ್ರೆ ಸರ್ ನಾನು ಆಡಿಟಿಂಗ್ ಕೂಡ ಮಾಡ್ಕೋಬೋದಲ್ಲ ಅಂತ. ಡಬಲ್ ಸೌಂಡು. ಎರಡೆರಡು ಕಡೆನೂ ಮಾಡಬೇಕು ಅಂತನಾ ನೀವು? ಆ ತರನು ಮಾತಾಡ್ಬೋದಾ? ಇಲ್ಲ ಅಂತಂದ್ರೆ ಒಂದ್ ಕಡೆ ಆದ್ರೆ ಓಕೆನಾ? ಅಲ್ಲ ನೋಡಿ, ಈಗ ಏನಂತಂದ್ರೆ ಒಂದು ಮೇಲೆ ಇಟ್ಬಿಟ್ಟು ಹೋಗೋದೇ ಕಷ್ಟ ಆಗ್ತಾ ಇದೆ ಇವತ್ತು. ನೀವು 2 ಬೋಟ್ ಮೇಲೆ ಕಾಲಿಟ್ಕೊಂಡು ಹೋಗ್ತೀರಾ ಅಂದ್ರೆ. ಅಲ್ಲ ಸರ್, ಟೈಮಿಂಗ್ಸ್ ಇಲ್ಲ ಅಂತಂದ್ರೆ ಹೋಗ್ಬೋದಲ್ಲ ಅಂತಂದ್ರೆ. ಇವಾಗ ಈ ಟೈಮಲ್ಲೇ ಮಾತಾಡ್ಬೇಕು, ಇಷ್ಟ ಅವರ್ ಒಳಗಡೆ ಮಾತಾಡ್ಬೇಕು ಅಂತ ಇದ್ರೆ ಆಯ್ತು, ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಅಂದ್ರೆ ಇಲ್ಲಿ ಪೇ ಸ್ಕೇಲ್ ಚೆನ್ನಾಗಿದೆ, ಏನಿಲ್ಲ, ಜಸ್ಟ್ ಕನ್ವಿನ್ಸ್ ಮಾಡೋದು ಅಷ್ಟೇನೆ. ಒಂದು ಕಾಲ್ಗೆ ಇಷ್ಟು ಅಂತ ಕೊಡ್ತಾರೆ ನಿಮಗೆ. ನೀವು ಅದನ್ನ 5 ನಿಮಿಷದಲ್ಲಾರು ಮುಗಿಸ್ಕೊಳ್ಳಿ, 10 ನಿಮಿಷದಲ್ಲಾರು ಮುಗಿಸ್ಕೊಳ್ಳಿ, ಅರ್ಧ ಗಂಟೆ ಎಲ್ಲಾರು ಮುಗಿಸ್ಕೊಳ್ಳಿ. ಜಸ್ಟ್ ಏನು ಅಂತಂದ್ರೆ ಅವ್ರ ಹತ್ರ ಡಾಟಾ ಬೇಸ್ ಬರುತ್ತೆ, ಅದನ್ನ ನಿಮಗೆ ವಾಟ್ಸಪ್ ಮಾಡ್ತಾರೆ. ಅವ್ರು ಕಾಲ್ ಮಾಡಿ ಕನ್ವಿನ್ಸ್ ಮಾಡಬೇಕು, ಬೇರೆ ಏನಿಲ್ಲ. ಅಂದ್ರೆ ಇವಾಗ ನನ್ಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ವರ್ಕ್ ಮಾಡೋದಾದ್ರೆ ಮಾಡ್ಬೋದು, ಕಾಲ್ ಮಾಡಿ ಏನ್ ಹೇಳ್ಬೇಕು, ಯಾವ ತರ ಕೆಲ್ಸನೂ ಮಾಡ್ಬೇಕಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಕೆಲಸ ಏನಿಲ್ಲಮ್ಮ. ಈಗ ಏನಾಗಿದೆ ಅಂತಂದ್ರೆ, ನೀವು ಪೇಪರ್ ಟಿವಿಲೆಲ್ಲ ನೋಡ್ತಾ ಇದ್ದೀರಾ, ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ಅದು ಪ್ರಾಬ್ಲಮ್ ಆಗ್ತಾ ಇದೆ. ಬುಕ್ಕಿಂಗ್ಗೆ ತಗೋತಾ ಇಲ್ಲ ಕೆಲವ್ರಿಗೆ, ಅಥವಾ ತಗೊಂಡ್ರು ಮೆಸೇಜ್ ಬರ್ತಾ ಇಲ್ಲ ಮೊಬೈಲ್ಗೆ. ಅವ್ರೇನ್ ಮಾಡ್ತಾ ಇದಾರೆ, ಆಫೀಸಿಗೆ ಫೋನ್ ಮಾಡಿ ಬಾಯ್ ಬಂದಾಗ ಮಾತಾಡ್ತಾ ಇದಾರಂತೆ. ಆತರ ಮಾತಾಡೋದು. ಅದಕ್ಕೆ ಏಜೆನ್ಸಿ ಅವ್ರು ಏನ್ ಮಾಡಿದ್ದಾರೆ, ಯಾರ್ಯಾರು ಆ ಥರ ಜಾಸ್ತಿ ಮಾತಾಡ್ತಾರೆ ಅಂಥವ್ರ ನಂಬರ್ನ ನಿಮಗೆ ಕೊಟ್ಬಿಡ್ತಾರೆ. ನೀವು ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಬೇಕು, ಅಣ್ಣ ಅಪ್ಪ ಅನ್ಕೊಂಡು. ಟಾರ್ಗೆಟ್ಸ್ ಇರುತ್ತಾ ಸರ್? ಮತ್ತೆ ನಂಬರ್ಸ್ ನೀವೇ ಕಳಿಸ್ತೀರಾ? ಅವರೇ ಕಳಿಸ್ತಾರೆ. ಬಟ್ ಒಂದ್ ಕಂಡೀಷನ್ ಏನು ಅಂತಂದ್ರೆ, ಅವ್ರು ಬಾಯಿ ಬಂದಂಗೆ ಮಾತಾಡಿದ್ರು ನೀವೇನು ಅನ್ಕೋಬಾರ್ದು ಅಷ್ಟೇನೆ. ಯಾಕಂದ್ರೆ ಕೋಪದಲ್ಲಿ ಏನೋ ಒಂದು ಮಾತಾಡ್ಬಿಡ್ತಾರೆ. ಸಮಸ್ಯೆ ಆದಾಗ ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನ ಮ್ಯಾನೇಜ್ ಮಾಡಬೇಕು ನೀವು. ಅದೇ 1-2 ಕಾಲ್ ಮಾತಾಡಿದ್ರೆ ಆಮೇಲೆ ಗೊತ್ತಾಗುತ್ತೆ ಯಾವ ತರ ಏನು ಅಂತ. ಅದು ನಿಮ್ಮ ಮೇಲೆ ಡಿಪೆಂಡ್, ನೀವು ಯಾವ ಥರ ಹ್ಯಾಂಡ್ಲ್ ಮಾಡ್ತೀರಾ ಏನು ಅಂತ. ಮೊನ್ನೆ ಯಾವನ ಹತ್ರ ಮಾತಾಡೋರೆ ಇಲ್ಲಿ ಆಫೀಸ್ಗೆ ಬಂದು ಹುಡಿಕೊಂಡು ಫುಲ್ ಚಿಂದಿ ಮಾಡಿಬಿಟ್ಟವ್ರೆ ಆಫೀಸ್ನಲ್ಲಿ. ಸರ್, ಆಫೀಸಿಗೂ ಬರ್ಬೇಕಾ? ಆಫೀಸಿಗೆ ಬಂದ್ರೆ ಒಳ್ಳೇದು, ಯಾಕಂದ್ರೆ ನಿಮ್ಗೆ ಸ್ವಲ್ಪ ಸೆಕ್ಯೂರಿಟಿ ಇರುತ್ತೆ ಅವಾಗ. ಸರಿ, ಯಾವಾಗಿಂದ ಬರ್ಲಿ? ನೀವು ಓಕೆ ಅಂತ ಹೇಳಿದ್ರೆ ಬೇಕಾದ್ರೆ ನಾಳೆನೇ ಬೇಕಾದ್ರೆ ಹೇಳ್ತೀನಿ ನಾನು. ಬಟ್ ಪ್ರಾಬ್ಲಮ್ ಏನು ಅಂತ ಅಂದರೆ, ಸ್ವಲ್ಪ ಅದೇ ಮಾತಾಡ್ತಾರೆ, ಅದನ್ನೆಲ್ಲ ಹೊಟ್ಟೆಗೆ ಹಾಕೋಬೇಕು. ನೀವು ಅವ್ರ ಜೊತೆ ಸರಿಯಾಗಿ ಮಾತಾಡ್ಕೊಂಡು ಹೋಗ್ಬೇಕು.
ಬಟ್ ನಿಮ್ಮ ಒರಿಜಿನಲ್ ಹೆಸರು ಹೇಳಿ ಮಾತಾಡೋಕೆ ಹೋಗ್ಬಿಡಿ ಅಮ್ಮ, ಯಾಕಂದರೆ ಅಮ್ಮ ಅಪ್ಪ ಅಂತ ಇದು ವಂಶವೃಕ್ಷ ಎಲ್ಲ ತೆಗೆದುಬಿಡ್ತಾರೆ ಕೆಲವರು ಹೆಂಗಸರುಗಳೇ ಜಾಸ್ತಿ ಮಾತಾಡ್ಬಿಡ್ತಾರೆ ಪಾಪ. ಅವ್ರ ಹೊಟ್ಟೆ ಗ್ಯಾಸ್ ಬರ್ನ್ ಆಯ್ತಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ನೀವು ಮನ್ಸಿಗೆ ಹಾಕೋಬಾರ್ದು ಅಷ್ಟೇ. ಹೆಣ್ಮಕ್ಳಲ್ವಾ, ಸುಮ್ಮನೆ ಮಾತುಗಳು ಕೇಳಿರೋರ್ಗೆಲ್ಲ ಕೇಳಿರಲ್ಲ ಕೆಲವೊಂದು ವರ್ಡ್ಗಳನ್ನ. ನಿಮ್ಗಿದೆಲ್ಲ ಓಕೆನಾ ಹಂಗಾರೆ? ನಾನು ಕನ್ಫರ್ಮ್ ಮಾಡ್ತೀನಿ ಬೆಳಿಗ್ಗೆ 10 ಗಂಟೆಗೆ. ಯಾವ ಥರ ಅಂದ್ರೆ ಮನೇಲೂ ಕೇಳಿ ಕನ್ಫರ್ಮ್ ಮಾಡ್ತೀನಿ ಈ ತರ ಓಕೆ. ನನಗ್ ಓಕೆ ಸರ್, ಆದ್ರೆ ನೀವು ಇಷ್ಟೊಂದ್ ಹೇಳ್ತಿದ್ದೀರಾ ಅಂತ ಅಂದ್ರೆ ಬೈತಾರೆ ಜಾಸ್ತಿ, ಅದನ್ನೆಲ್ಲ ತಗೊಂಡೋಗ್ಬೇಕು ಅಂತ ಮನೇಲಿ ಒಂದ್ಸಲ ಅದೇನು ಕೇಳ್ಬಿಟ್ಟು. ಟಿವಿಲೋ ಅಥವಾ ಇದು ಬಿನ್ಯಾದ್ರಲ್ಲ ಬರ್ತದ ನಿಮ್ಗೆ ಬೈಯೋದು? ಬೈದ್ರೆ ನಿಮ್ಗೆ ಗೊತ್ತಿರ್ತದೆ, ಅವ್ರಿಗೆ ಗೊತ್ತಿರ್ತದೆ, ರೆಕಾರ್ಡ್ ಮಾಡಿದ್ರೆ ನೀವು ಕೇಳಿಸ್ಕೋಬೋದು, ಇಲ್ಲ ಅವ್ರು ಕೇಳಿಸ್ಕೋಬೋದು. ಹಂಗನ್ಬಿಟ್ಟು ಇಲ್ಲಿ ಹೊಗಳವರೆಲ್ಲ ಬಂದು ನಮಗೆ ನನ್ನ ಇರ್ತಾರ ಬೈಯೋರು ಬದುಕಕ್ಕೆ ಹೇಳ್ತಾರೆ ಅನ್ಕೊಂಡು ಕೆಲಸ ಮಾಡಬೇಕು. ಸ್ಯಾಲ್ರಿ ಎಷ್ಟು ಕೊಡ್ತೀರಾ ಸರ್? ನಿಮ್ದೇನು ಎಕ್ಸ್ಪೆಕ್ಟೇಷನ್ ಹೇಳಮ್ಮ? ನಿಮಗೆ ರೆಸ್ಯೂಮ್ ಸೆಂಡ್ ಮಾಡಿದ್ರಲ್ಲ ಅವಕ್ಕ 15 ಕೊಡ್ತಾರೆ ಅಂತ ಹೇಳಿದ್ರು. 17-18ಕ್ಕೆ ಮಾತಾಡ್ತೀನಿ. ಹಾ ಒಟ್ಟಿನಲ್ಲಿ ಅದು ಅಗ್ರಿಮೆಂಟ್ ಆಗಬೇಕು. ಅದೇ ಮೊನ್ನೆನೂ ಒಂದು ಹುಡುಗಿ ಇದೇ ಥರ ಇದಾಗ್ಬಿಟ್ಟು ಅಗ್ರಿಮೆಂಟು ಅಂದಿದ್ದಕ್ಕೆ ಬೈತಾರೆ, ಯಾವನೋ ಬೈದ ಬಾಯಿ ಬಂದಂಗೆ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ಲು. ಅದಕ್ಕೆ ಅವಾಗಿನ ಸ್ಟಾರ್ಟ್ ಮಾಡೋರು ಅಗ್ರಿಮೆಂಟು. ಸರ್ ಇಲ್ಲೆಲ್ಲ ಬೈಸ್ಕೊಂಡು ಎಲ್ಲ ಇದು ಮಾಡ್ತಾರೆ ಸರ್. ಆದ್ರೆ ಅಗ್ರಿಮೆಂಟ್ ಅಂತ ಅಂದ್ರೆ ಮನೇಲಿ ಓಕೆ ಅನ್ನಲ್ಲ. ಮತ್ತೆ ನಾನು ನೆಕ್ಸ್ಟ್ LLB ಜಾಯ್ನ್ ಆಗೋಣ ಅಂತಿದ್ದೀನಿ. ಅಷ್ಟೋವರೆಗೂ ಮಾತ್ರ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ. ಆ ಟೈಪಾ ನೀವು? ಹ್ಮ್ ನೀನು 6 ತಿಂಗಳು ಒಂದು ಕೆಲಸ 3 ತಿಂಗಳು ಒಂದು ಕೆಲಸ ಮಾಡಿದ್ರೆ ಹೆಂಗಮ್ಮ ಇದು? ಹಂಗಾದ್ರೆ ಬರಕ್ಕೆ ಆಗಲ್ಲ ಸರ್. ಅಗ್ರಿಮೆಂಟ್ ಅಂತ ಅಂದ್ರೆ ಮನೇಲಿ ಕಳ್ಸಲ್ಲ. ಇನ್ನೊಂದ್ ಕಡೆ ಎಲ್ಲೋ ಅಗ್ರಿಮೆಂಟ್ ಮಾಡ್ಕೊಂಡು ಮಾರ್ಕ್ಸ್ ಕಾರ್ಡ್ ಎಲ್ಲ ಒಂದ್ 6 ತಿಂಗಳು ಇಟ್ಕೊಳ್ಳೋರಂತೆ. ಆ ಕಡೆನೂ ಕಳಿಸ್ಲಿಲ್ಲ ಮನೇಲಿ ಪೇರೆಂಟ್ಸ್. ಓಕೆ, ನಾನು ಕೇಳಿ ನೋಡ್ತೀನಮ್ಮ. ನಾನು ಆ ಹುಡುಗಿ ಎಲ್ಲದಕ್ಕೂ ರೆಡಿ ಇದ್ದಾಳಂತೆ. ಅಗ್ರಿಮೆಂಟ್ಗೆ ಇಲ್ಲ, ಅಗ್ರಿಮೆಂಟ್ ಇಲ್ಲ ಅಂತ ಹೇಳ್ತೀನಿ. ಹಾ ಸರ್, ಸರಿ ಕೇಳ್ಬಿಟ್ಟು ಹೇಳಿ. ನಾನು 10 ಗಂಟೆ ನಾಳೆ ಬೆಳಗ್ಗೆ ಕಾಲ್ ಮಾಡ್ತೀನಿ. ಮಾಡೋಕ್ಕೇನು ಹೋಗ್ಬೇಡಮ್ಮ, ಮಿಸ್ ಕಾಲ್ ಕೊಡು ಸಾಕು. ಹಾ ಸರಿ ಸರ್, ಆಯ್ತು. ಕೆಲಸ 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 ಎಲ್ಲರೂ ಕೆಲಸಗಳೇ ಸಿಗ್ತಾ ಇಲ್ಲ ಅಂತ ಈ ಥರ ಎಲ್ಲ. ಸದ್ಯಕ್ಕೆ ಬನ್ನಿ, ಇವ್ರ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಲೆಕ್ಷನ್. ಈಗ ಹಲೋ ಹಲೋ ಮಿಸ್ಟರ್ ಸಚಿನ್, RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಯಾರ ನಂಬರ್ ಕಳಿಸಿದ್ರಿ? ಕಾಗೆ ಆರ್ಸಿ ಅಂತ. ಓಕೆ, ಅವ್ರಿಗೆ ಒಂದು ಕಾನ್ಫರೆನ್ಸ್ ಕಾಲ್ ಆಗ್ತೀರಾ? ಸರಿ ಸರಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್. ಹಲೋ, ಏನ್ ಮಾಡ್ತಿದ್ಯಾ? ಕೇಳಿಸ್ತಿದ್ದೀನಿ, ಹೇಳು. ಅದೇ ಬಿಸಿ ಬಂದಿದ್ದು, ಕರೆಂಟೇ ಆಗ್ತಿಲ್ಲ. ಯಾರ ಜೊತೆ ಅಷ್ಟೊಂದು ಬಿಸಿ ಆಗಿದ್ಯಾ? ನಾನು ಅಂಬಾನಿ ಜೊತೆ. ಅಂಬಾನಿ? ಹ್ಮ್. ಏನಂದ್ರ ಅಂಬಾನಿ? ಯಾರು ಕಾಲಲ್ಲಿ? ನಾನು ಅಂಬಾನಿನೇ, ಹೇಳಪ್ಪ. ಯಾರು ಅದು? ಅಂಬಾನಿ. ಎಲ್ಲೂ ಕೇಳಿರೋ ನೆನಪು, ಆದ್ರೆ ಯಾರಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲು? ನಿಜವಾಗ್ಲು? ಪ್ರಾಮಿಸ್? ಯಾರಿದು? ಮಾತಾಡ್ತಾ ಅಂಬಾನಿ ರೇಂಜ್ಗೆ ಹೊಂಟೋದಲ್ಲ. ಯಾರೋ ಸಚ್ಚಿ ಮಾತಾಡಿ ಅಂಬಾನಿಂದಲೇ. ಅಂಬಾನಿ ಕೂಡ ಬಿಸಿ ಅಂದ್ಬಿಟ್ಟು ಅಂಬಾನಿ ಮಾತಾಡಿ. ಏನ್ ಕುಡ್ದಿದ್ಯಾ? ಯಾಕೆ ನೀನು ಬರೀ ಕುಡಿದ್ರೇನೆ ಕಾಲ್ ಮಾಡೋದು ಹಿಂಗೆ ಅವನು? ಕುಡಿದ್ರೇನೆ ಅಕ್ಕ ತಂಗಿರೆಲ್ಲ ನೆನಪಾಗೋದು. ಸರಿ, ಅಲ್ಲ ನೀನು ಅಂಬಾನಿ ಅವ್ರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡು ನಿನ್ಗೆ ಈ ಕೆಲಸ ಪಲ್ಸ ಎಲ್ಲ ನನ್ಗೆ ತಲೆ ತಿನ್ಬೇಡ. ಯಾರಿದು? ನಿನ್ ಫಸ್ಟ್ ಆಫ್ ಆಲ್ ತಲೆನೇ ಇಲ್ಲ, ನಾನು ಎಲ್ಲಿ ತಿನ್ಲಿ ಆ ತಲೆನ? ಇಡು, ಆಮೇಲೆ ಮಾಡ್ತೀನಿ ನಾನು. ಸಚ್ಚಿ ಯಾಕೆ ನಂಗೆ ಮಾತಾಡಕ್ ಆಗ್ತಿಲ್ಲ ಈ ತರ. ಗಂಟ್ಲಿಗೆ ಸಿಗಾಕೊಂಡಿದ್ಯಾ? ಸ್ನೇಹ ಸ್ನೇಹ ಕಟ್ ಮಾಡಿಲ್ಲ, ಮತ್ತೆ ಮಾಡ್ತೀನಿ. ಮಾಡಿ ಮಾಡಿ. ಹಲೋ 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 ಹಲೋ. ಏ ಅಂಬಾನಿ ಅವರ ಅತ್ತೆ ಮಗಳೇ. ಹಾ ಹೇಳಿ ಹೇಳಿ. ಏ ಯಾಕೆ ಹಿಂಗೆ ಕಟ್ ಮಾಡ್ತೀಯ ನೀನು? ಯಾರಂತ ಗೊತ್ತಾಗ್ಲಿಲ್ಲ, ವಾಯ್ಸ್ ಕೇಳಿದ್ದೆ. ಅದು ಇವಾಗ ನೆನ್ಪ್ ಮಾಡ್ಕೊಂಡು ಟೈಮ್ ತಗೊಂಡು ಮಾತಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದಿ. ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗೆ ಆಗ್ಬಿಟ್ಟೆ ನೀನು? ಚಿಕ್ಕ ವಯಸ್ಸಲ್ಲ, 21 ವರ್ಷ ನನ್ಗೆ. ಓ 21 ಅಂದರೆ ಮೂರ್ಖತೆ ವಯಸ್ಸು ಬಿಡು. ಹಿಂಗಾಗ್ಲೇಬೇಕು ಈ ವಯಸ್ಸಲ್ಲಿ. ಆ್ಯಕ್ಚುಲಿ ಸಚಿನ್ ನಿನ್ನ ನಂಬರ್ ಕಳಿಸಿದ್ದು RJ ಸುನಿಲ್ ಅಂತ ಮಾತಾಡೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಇದು 2ನೇ ಸಲ. ಮೊದಲನೇ ಸಲ ಯಾವಾಗ? ಮೊದಲನೇ ಸಲ ಬ್ಲಾಕ್ ಮಾಡಿದ್ದೆ ಒಂದ್ಸಲ, ನನ್ಗೆ ಯಾರಂತಾನೆ ಗೊತ್ತಾಗ್ದೆ. ಅವಾಗ ಇವನ್ ಹೇಳಿದ ನಾನೇ ನಂಬರ್ ಕೊಟ್ಟಿದ್ದೆ ಅಂತ. ಎಷ್ಟು ಚುರುಕಿದ್ಯಾ ನೀನು ಅವಾಗಿಂದ ಇವಾಗ್ಲೂ ತನಕ ನನ್ನ ವಾಯ್ಸ್ ನೆನ್ಪಿಟ್ಕೊಂಡಿದ್ಯಲ್ಲ. ಮತ್ತೆ ಹೆಂಗೆ ಇವೆಲ್ಲ? ಏನು ತಿಂತೀಯ ನೀನು ಹೊಟ್ಟೆಗೆ? ನಾನು ಇವಾಗ KFC ತಿಂತಿದ್ದೀನಿ. KFC ತಿಂತಿದ್ದೀನಿ, ಇದೇನು ಬರ್ಗರ್ ತಿಂತಿದ್ದೀನಿ. ಈಗ 5 ನಿಮಿಷ ಮಾಡಿ ಕೆಲಸದ ಬಗ್ಗೆ ಮಾತಾಡೋದಲ್ಲ, ಅವನು ನಾನೇ ಗೊತ್ತಾ? ಹೌದಾ? ಅಯ್ಯೋ, ಮತ್ ನನ್ ಟೈಮ್ ವೇಸ್ಟ್ ಮಾಡಿದ್ರಲ್ಲ.
ಅದು ಯಾವಾಗಲೋ ಮಾತಾಡಿದ್ರೆ ನೆನಪಿರುತ್ತಂತ ಈಗ 10 ನಿಮಿಷದಿಂದ ಮಾತಾಡೋದು ಗೊತ್ತಿಲ್ಲ ನೋಡಿ ನಿನಗೆ. ಎಷ್ಟು ಚುರುಕು ನೀನು, ಎಷ್ಟು ಕೆಲ್ಸ ಹುಡುಕ್ತಿದ್ನ, ಅವ್ರಿಗೂ ನಂಬರ್ ಕೊಟ್ಟು ಬಂದಿದ್ದೆ, ಅವರೇ ಏನೋ ಮಾಡಿದ್ರು ಅನ್ಕೊಂಡೆ. ಅನ್ಕೋತೀರ ಬಿಡಿ. ಓಕೆ, ಸಚಿನ್ ನಂಬರ್ ಕಳಿಸಿದ್ರು. ಓಕೆ ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಕಣಮ್ಮ ಅಂಬಾನಿಯವ್ರ ಅತ್ತೆ ಮಗಳೇ. ವೆಲ್, ಬೊಂಬಾಟಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ರೀ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RJ Sunil. Prank calls.